ಮಕ್ಕಳಾದವ್ರಿಗೆ ಮಕ್ಕಳು ಅವ್ರಿಗೂ ತಮ್ಮ ಮಕ್ಕಳಿಗೂ ಚೆನ್ನಾಗಿ ಅವ್ರು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರುತ್ತೆ. ತಾವೇನು ಚೆನ್ನಾಗಿ ಬದುಕಿದ್ರೆ ಮಕ್ಕಳನ್ನು ಚೆನ್ನಾಗಿ ಬದುಕ್ತಾರೆ. ಅದೇ ಥರನೇ ಮೊಮ್ಮಕ್ಕಳಾದ್ರೂ ಒಳ್ಳೇದು ಮಾಡಿರಿ, ರೊಕ್ಕ ಸಿಗೋವಲ್ದು ಏನು ಮಾಡಬೇಕು ಅಂತ ಅಲ್ಲ. ಒಂದೇನಪ್ಪ ಅಂದ್ರೆ ಜೀವನದೊಳಗೆ ನಾನು ಒಮ್ಮೆಲೆ ಕೋಟಿ ಬೇಕು, ನಾನು ಅದನ್ನು ಮಾಡ್ಬೇಕಂತ ಬಂದಿಲ್ಲ. ನಾನು ಕಡೆ ಏನು ಕಿಮ್ಮತ್ತು ಅನ್ನೋದು ನೋಡಿ ಇವತ್ತು 50 ಲಕ್ಷ ತನಕ ಆಸ್ತಿ ಮಾಡೀನಿ ಮಕ್ಕಳಿಗೆ. ಮೊದಲನೇ ಬರೋದಿಲ್ಲ, ಬೇಕು 50 ಲಕ್ಷ ಆಮೇಲೆ ಅನ್ನೋದಲ್ಲ. ನೇತಿನ ಸರಿಯಾಗಿ ಏನಿದ್ದರೂ ನಾನು ಫಸ್ಟಿಗೆ ಈ ಲಿಂಗಸೂರಿಗೆ ಬಂದಾಗ ನಾನು ಹುಟ್ಟಿದ್ದು ಕಕ್ಕೇರಿಯಾಗ, ಸುರಪುರ ತಾಲೂಕದಾಗ ಹುಟ್ಟಿದ್ದು. ಅಲ್ಲಿ ಶಾಲೆ ಓದೇನಿ, ಅಲ್ಲಿ ಬೆಳೆದೀನಿ. ಇಲ್ಲಿಗೆ ಬಂದಾಗ 64ನೇ ಇಸ್ವಿಯಾಗಿ ಇಲ್ಲಿ ಲಿಂಗಸೂರಿಗೆ ಬಂದ್ವಿ. ಫಸ್ಟಿಗೆ ಬಂದಾಗ ನಾನು ಏನು ಮಾಡಿದೆ, ಹೆಂಡದ ಅಂಗಡಿಯಾಗ ಬಾಟ್ಲಿ ಎತ್ತಕ್ಕೆ ನೌಕರಿ ಮಾಡಿದೆ. ವಾರಕ್ಕೆ 50 ರೂಪಾಯಿ ಪಗಾರ ಕೊಡಕ್ಕೆ ಬಾಟ್ಲಿ ಎತ್ತಿದೆ. ನಾನು ಒಮ್ಮೆಲೆ 5,000 ಕೊಡ್ರಿ, 10,000 ಕೊಡ್ರಿ ಅಂತ ಹೋಗಲಿ. ಸಿಕ್ಕಿದ್ದು ಮೊದಲು ಸಿಗಲಿ. ಅದು ಇವತ್ತು ಮುಂದೆ ಏನಾರು ಆಗಿತ್ತು ಬಂತಲ್ಲಿ ಒಳ್ಳೆ ರೀತಿಯಿಂದ ನಡ್ಕಂದ್ರೆ ನಮ್ಮ ಮುಂದೆ ದೇವ್ರು ಮಾಡ್ಯ. ನಾನು ಒಂದು ಧೈರ್ಯದಿಂದ ಆ ಬಾಟ್ಲಿ ಎತ್ತಿ ಬದುಕಿ ಇವತ್ತು ಈ ಮಟ್ಟಕ್ಕೆ ಬಂದು ಇಲ್ಲಿ ಬಂದು ನಿಂತೀನಿ. ಅದರಂಗೆ ನಿಮ್ಗಾದ್ರೂ ಅದೇನೇ ಹೇಳ್ತೀನಿ. ನೀವಾದ್ರೆ ಇವತ್ತು 4 ಯಾರು ದುಡಿಬೇಕು ಅನ್ಬಾರ್ದು, ಇದು ಕಸ ಬೆಳೆದು ಯಾರು ಮಾಡ್ಬೇಕು ಅನ್ಬಾರ್ದು. ಇದೇನಪ್ಪ ನಾನು ಇದು ದೊಡ್ಡ ಪದವಿ ಪಡೆದೀನಿ, ಅದೇ ಸಿಕ್ಕರೆ ಮಾಡ್ಬೇಕಂತ ಅನ್ಬಾರ್ದು. ಸಿಕ್ಕದ್ದು ಮಾಡ್ಬೇಕು. ಮೊದಲು ಭಗವಂತ ಏನು ಕೈಯಾಗ ಕೊಡ್ತಾನ ಅದನ್ನು ಒಲ್ಲೆ ಅನ್ಬಾರ್ದು. ಬರ್ತಾ ತಾನ ಒಂದು ಜಂಪ್ ಆಗ್ತದೆ. ಇದನ್ನು ಮನಸ್ಸಿನಾಗ ಇಟ್ಕೊಂಡು ಹೋಗ್ರಿ ಮೊದಲು ನೀವು. ಇದನ್ನು ಬಿಟ್ರೆ ಮತ್ತೆ ಏನು ಮಾಡೋಕ್ಕಾಗೋದಿಲ್ಲ. ನಾವು ಓದಿನಿ ಮಾಡೀನಿ, ನನಗೆ ಅದೇ ನೌಕರಿ ಬೇಕಂದ್ರೆ ಆಗಲ್ಲ, ಸಾಧ್ಯ ಇಲ್ಲ. ಮೊದಲು ನೋಡ್ತಾನೆ ಭಗವಂತ ಇಲ್ಲಂತ ಅನ್ಬಾರ್ದು. ಕಾಣೋದಲ್ಲ, ಧರ್ಮನೇ ಭಗವಂತ, ನೀತಿನೇ ಭಗವಂತ, ಸತ್ಯನೇ ಭಗವಂತ. ನೀವು ಯಾವಾಗ ಸಿಕ್ಕದು ಮಾಡ್ರಿ ನಿಮಗೆ ಒಳ್ಳೇದಾಗ್ತದ. ಕಸ ಬೆಳೆದು ಸಿಕ್ಕದು ಮಾಡ್ರಿ ಒಳ್ಳೇದಾಗ್ತದ. ಕೆಲಸ ಅದು ಕಸ ಬೆಳೆದಂದ್ರೆ ಸಾಫ್ ಮಾಡೋದು, ಅದಕ್ಕೆ ಇನ್ಸೆಟ್ ಮಾಡಿ ಆಗತ್ತದಂತ ಅನ್ಬಾರ್ದು. ಪಾಲಿಗೆ ಬಂದದ್ದು ಪಂಚಾಮೃತ. ಒಳ್ಳೇದು ಏನು ಮಾಡ್ಕೊಂಡು ಹೋಗ್ತೀರಿ, ಸಿಕ್ಕಿದ್ದು ಮೊದಲು ಮಾಡ್ರಿ. ಆಮೇಲೆ ಮುಂದೆ ಬರ್ತಾ ನಿಮಗೆ ಜಂಪ್ ಆಗ್ತೀರಿ. ನೀವೇ ಒಂದೊಂದು ಹೆಜ್ಜೆ ಮುಂದೆ ಇರ್ತೀರಿ. ಅದ್ರ ಬಗಲಾಗಿ ಇನ್ನೊಂದು ಹೊಸ್ದಾಗಿ ಕಾಣ್ತಿರ್ತಾವ. ಇದನ್ನು ಬಿಡ್ತೀರಿ, ಅದನ್ನು ಮಾಡ್ತೀರಿ. ನಾ ಏನು ಮೊದಲಿದ್ದೇನು ಕಲ್ತು ಬಂದಿನಿ. ನಮ್ಮ ಅಪ್ಪನ ಓದಿಲ್ಲ, ನಮ್ಮ ಕಾಂದಾಣನೇ ಓದಿಲ್ಲ ಒಂದು ಅಕ್ಷರ. ನಮ್ಮ ತಂದೆಯವ್ರು ಏನು ಹೇಳ್ತಿದ್ರು, ನೋಡಪ್ಪ ಒಳ್ಳೆಯರಾಗಿ ಬದುಕ್ರಿ, ಒಳ್ಳೆಯ ಜೀವನ ಹೇಳ್ತಿದ್ರು. ಏನಪ್ಪ ನಾವು 4 ಮಂದಿ ಅಣ್ಣ ತಮ್ಮರು ಇದ್ದಾಗ ನಮ್ಮ ಅವ್ಗೆ ಹೇಳ್ತಿದ್ದ ತಂದೆ, ಏನಿಲ್ಲಪ್ಪ ದೊಡ್ಡಂತ ಸೋಮಲಿಂಗಪ್ಪ, ಇವನ್ಲಿದ್ದ ನಿಮ್ಗೆ ಹೆಸರಾಗ್ತದ, ಇವನ್ಲಿದ್ದ ನಿಮ್ಗೆ ಬದುಕಾಗ್ತದ, ಇವನ್ಲಿದ್ದನೇ ಅವನು ಹಣೆ ಬರಂಗೈತೆ. ಆ ಭಗವಂತ ಹಂಗೆ ಬರ್ದ ನಾವು ಹಣೆ ಬರೆದಾಗ ಅವನಿಂದ ಒಂದು ಮುಂದೆ ಹೆಸರಾದಂಥ ಒಂದು ವ್ಯಕ್ತಿ ಆಗ್ತಾನ ನೋಡ್ರಿ ಅಂತ ಹೇಳಿ ಸತ್ತ. ಅಷ್ಟೇ ಮಾಡ್ಕೊಂತ ಬಂದೀವಪ್ಪ, ಅಷ್ಟೇ ಇದೀವಿ. ನಾವಾದ್ರೆ ಇಷ್ಟೇ ಹೇಳ್ತೀವಿ ನಿಮ್ಗೆ. ನಾನು ಬಂದ ಗಳಿಗೆ ನಾನು ಅಂಗಡಿ ಮೇಲೆ ಕುದಿರ್ತೀನಿ, ರೊಕ್ಕ ಎಣಿಸ್ತೀನಿ ಅಂತ ಹೋಗಲಿಲ್ಲ. ಹೆಂಡದ ಅಂಗಡಿಯಾಗ ಇದೆ ರಾಜಪ್ಪನ ಇದ್ರಾಗ ಇಲ್ಲೇ ಬಾಟ್ಲಿ ಎತ್ತಿದ್ದೆ ನಾನು. ಬಾಟ್ಲಿ ಹಾಕಿ ಎತ್ತಂದೆ ಅಂತ ಕೇಳ ಒಳ್ಳೆ ಅನ್ನಲಿಲ್ಲ. ಸಿಕ್ಕದು ಶಿವ. ಮೊದಲು ಏನು ಕೊಡ್ತಾನೋ ಅದನ್ನು ತಗೋಬೇಕು. ಮೊದಲ ಸಾಣದಂತ ಎನ್ಕರ್ ಮಾಡಿದ್ವಿ ಅಂದ್ರೆ ಅದು ಮೆಚ್ಚೋದಿಲ್ಲ.
ಸಿಗೋದಿಲ್ಲ, ದೊಡ್ಡ ಸ್ಥಾನ ಸಿಗೋದಿಲ್ಲ. ಮತ್ತು ಸಣ್ಣದಲ್ಲಿದ್ದು ದೊಡ್ಡ ಸ್ಥಾನ. ಪಾರ್ಟಿಗೆ ಹತ್ಬೇಕಾದ್ರೆ ಮೊದಲನೇ ಫಸ್ಟ್ ಪಾರ್ಟಿಗೆ ಹತ್ತಿದಿಂದ 11ನೇ ಪಾರ್ಟಿಗೆ ಹೋಗ್ತೀವಿ. ಒಮ್ಮೆಲೆ 11ನೇ ಪಾರ್ಟಿಗೆ ಹೋಗೋದಿಲ್ಲ ನಾವು. ಏನೋ ಭಾಳದೇ ಮಾತಾಡೋ ಯಾಕೋ ಶಕ್ತಿ ಬರೋದು. ನೀನು ಬೆಳತಾನು ನೀರಿಲ್ಲಪ್ಪ. ಹಿಂಗಾಗಿ ನಾವು ಮೆತ್ತಗಾಗಿ ಬಿಟ್ಟಿವಿ. ಏನು ಹೇಳೋದೈತೆ ಹೇಳಿದ್ವಿ, ಇದು ದನಕರಿ ಹೇಳಿದ್ವಿ. ನನಗೆ ಒಂದೇ ಚಿಂತೆ, ಇಬ್ಬರು ಹೆಣ್ಮಕ್ಳನ್ನು ನಾನು ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅನ್ನೋದು ಒಂದು ಮಾತ್ರ ಆತಂಕದಾಗ ಕೊರಿತಿದ್ದ. ಅವ್ರ ಗಂಡವ್ರನ್ನ ಇದಕ್ಕೆ ಹೋಗಲಿಲ್ಲ, ಮಾಡಲಿಲ್ಲ, ಏನೇನೋ ಮಾಡ್ಕೊಂಡು ಹೋಗ್ಬಿಟ್ರು. ಸಣ್ಣ ವಯಸ್ಸಿನಾಗ ಹೋಗ್ಬಿಟ್ರು. ಒಬ್ಬ ಮಗಳದ್ದು ಹಂಗಾಯ್ತಿ, ಒಬ್ಬ ಮಗನೂ ಹಂಗಾಯ್ತಿ. ಏನು ಮಾಡೋದು, ನನ್ನ ಕೈದಲ್ಲ. ಅದು ಯಾರು ಹುಟ್ಟಿರ್ತೀವಿ ನಾವೇ, ಅದನ್ನು ನಾವು ನೋಡಿ ಬೆಳ್ಕೊಂತ ಹೋದ್ರೆ ಮಾತ್ರ ಸಾಧ್ಯ. ಇನ್ನೊಬ್ಬರು ನೋಡಿ ಬೆಳೆದಲ್ಲ. ನಮ್ಮ ಬುದ್ಧಿ ಓಡಿಸ್ಬೇಕು. ಏನು ಮಾಡಿದ್ರೆ ಏನಾಗ್ತದೆ, ಎಷ್ಟು ಮಾಡಿದ್ರೆ ಎಷ್ಟು ಆಗ್ತದೆ. ಈಗಾದ್ರೆ ಏನು ದೇವ್ರು ಕಡಿಮೆ ಮಾಡಿಲ್ಲ. ಮಕ್ಕಳಿಗೆ ಎಲ್ಲರಿಗೂ ಚಲೋ ಇಟ್ಟಾನ. ಒಂದು ಇಬ್ಬರು ಹೆಣ್ಮಕ್ಳಿಗೆ ಮಾತ್ರ ಕಷ್ಟ ಇಟ್ಟಾನ. ಅದನ್ನು ಏನು ಇನ್ನೂ ಜೀವ ಐತೆ, ಸತ್ತಿಲ್ಲ. ಏನಾರ ಅವ್ರಿಗೆ ಏನಾರ ಮಾಡ್ಬೇಕು ಅನ್ನೋದು ಆಸೆ ಐತೆ. ಅದು ಆಸೆ ತೀರಿಸ್ತಾನೂ ಇಲ್ಲ ಭಗವಂತ. ನಂದು ಸ್ಟಾರ್ಟ್ ನನ್ನ ಸ್ಟೋರಿ ಹಿಂಗೆ ಐತೆ ನೋಡಪ್ಪ. ಮುಂದೆ ನೀವಾದ್ರೂ ದೊಡ್ಡದು ಕೈ ಹಾಕ್ಬಾರ್ರಿ, ಸಣ್ಣದು ಕೈ ಹಾಕ್ರಿ. ಏನೇ ಮಾಡ್ರಿ, ಒಂದು ಕಾಯಿಪಲ್ಲೆ ಮಾರ್ಬೋದಿಕ್ರಿ. ನಾನು ಫಸ್ಟಿಗೆ ಏನೇನು ಮಾಡಿಲ್ಲ. ಸಂತಿಗೆ ಒಂದ್ಸಲ ಕಾಯಿಪಲ್ಲೆ ವ್ಯಾಪಾರ ಮಾಡಕ್ಕೆ ಹೋಗ್ತಿದ್ದೆ. ಎಲ್ಲ ಥರದ ವ್ಯಾಪಾರ ಮಾಡೀನಿ. ಎಲ್ಲ ಥರದ್ದು ಮಾಡಿ ಲಾಸ್ಟಿಗೆ ಒಂದು ಇದಕ್ಕೆ ತಂದು ನಿಂತೀನಿ. ಒಳ್ಳೇದಾಗಿದೆ, ಏನಾಗಿಲ್ಲ. ಕೆಲವ್ರಿಗೆ ಒಳ್ಳೇದಾಗ್ಯದ. ನಮ್ಮ ಮೊಮ್ಮಕ್ಕಳಿಗಾಗಲಿ, ಮಕ್ಕಳಿಗಾಗಲಿ ಕೆಲವ್ರಿಗೆ ಅಸ್ತವ್ಯಸ್ತ ಐತೆ. ಅದನ್ನ ಏನು ಮಾಡೋಕ್ಕಾನ ಒಂದೇ ಕೈಯಲ್ಲೇ ಮಾಡೋಕ್ಕಾದ್ರೆ ವಯಸ್ಸಾಗಿಲ್ಲ. ಅವ್ರವ್ರು ಒಬ್ರಿಗೊಬ್ರು ಜಾಯಿಂಟ್ ಆದ್ರೆ ಮಾತ್ರ ಏನಾದ್ರು ಮಾಡೋಕ್ಕಾಗ್ತದಪ್ಪ. ಏನಾಗ್ತದೆ ನೋಡಮ್ಮ, ದೇವರಿದ್ದಾನೆ. ಅವ್ರಿಗೆ ಬಂದಿತ್ತು ಕಾಲ. ನಮ್ಮೊಬ್ಬರು ಇದ್ದಾಗ ನಮ್ಗೆ ಹೆಂಗೆ ಬಂದಿತ್ತು, ಹಂಗೆ ಅವರಿಗೆ ಒಂದು ಸಲ ನಾವು ಬೆಳೆದಂಗೆ ಅವ್ರನ್ನ ಬೆಳೆಬೋದು. ಏನು ತಪ್ಪಿಲ್ಲ, ಏನಾಗಲ್ಲ. ಬುದ್ಧಿವಂತಿಕೆ ಇರ್ಬೇಕು, ಅಹಂಕಾರ ಇರಬಾರ್ದು. ನಿಮ್ದು ಇಡೀ ಜೀವನದಾಗ ಯಾರ್ಯಾರು ನಿಮ್ಗೆ ಮೋಸ ಮಾಡ್ಯಾರ, ಏನಾರ ನೀವೇನಾರ ಅವ್ರಿಗೆ ಹೆಲ್ಪ್ ಮಾಡಿರ್ತೀರಿ ಅಂಥವ್ರು ಯಾರ ಮತ್ತೆ ಮೋಸ ಮಾಡ್ಯಾರ ನಿಮಗೆ? ಇಲ್ಲ, ನಮ್ಮ ಜೀವನದಾಗ ಯಾರು ಮೋಸ ಮಾಡಿಲ್ಲ. ಇಲ್ಲ, ನಾವು ಯಾಕೆ ಅವೆಲ್ಲ ಹೇಳಿದ್ರೆ ಉಪಯೋಗ ಇಲ್ಲ, ಚಲೋ ಅಲ್ಲ. ನಮ್ಮಲ್ಲಿ ಕೆಟ್ಟವಾದದ್ದು ಒಳ್ಳೇದು ದುರಸ್ತಿ ಮಾಡೋಕ್ಕಾಗೋದಿಲ್ಲ. ಬಿಟ್ಬಿಡಮ್ಮ, ಅದು ಬೇಡ. ಇಷ್ಟು ಹೇಳಿ ನಿಮ್ಮ ಮಾತನ್ನು ಮುಗಿಸ್ತೀರಿ? ಮುಗಿಸ್ಬಿಡ. ಮತ್ತೇನಾದ್ರು ಹೇಳೋದಿದ್ರೆ ನಿನ್ನ ಕಡೆಯಿಂದ ಹೇಳ್ಸಿ. ನಾನು ಹೇಳ್ಸಿದ್ನಲ್ಲ, ಸರಿಗಾಯ್ತು, ಏನಿಲ್ಲ. ಚೆನ್ನಾಗಾಯ್ತು. ಲಾಸ್ಟ್ ನಿಮ್ಮ ಆಶೀರ್ವಾದ ಇರಲಿ ಅಂತ ನಮ್ಮ ಮೇಲೆ ಇರ್ತದೆ, ಯಾವತ್ತೂ ಇರ್ತದೆ. ನಾ ಸತ್ತರನೇ ಇರ್ತದ, ಬದುಕಿನೂ ಇರ್ತದೆ ಆಶೀರ್ವಾದ. ಹಂಗೇನಿಲ್ಲ. ನಿರ್ಭಯದಿಂದ, ಧೈರ್ಯದಿಂದ ನೀನು ಕೂಡ ಹೇಳ್ತಾ ಈಕಿ ನನ್ನ ದೊಡ್ಡ ಇಲ್ಲ. ಏನ್ ಬಾಗ್ಲಾಗ ಇಬ್ಬರದ, ನಿಮ್ಮಿಬ್ಬರದು ನಾನು ಈ ಕಡೆ ಬಾ.
ಅದೇನು ಫೋಟೋ ಬರ್ತೈತೇನು ಹಾ ವಿಡಿಯೋ ಮಾಡಿ ವಾ ಅದು ನನಗೆ ತಗೊಂಬಂದ ಹಾ ಹಾಸಿಗೆ ಇರುತ್ತೆ ಹಾಸಿಗೆ ಗೀಸಿಗೆ ಹೋಗಿ ಹಂಗ ಇಟ್ಟಿರ್ತೀಯ ಇರ್ಲಿ ಬಾ ಏನಾಗಲ್ಲ ತಂದೆ ಅಮ್ಮ ಅಕ್ಕಿ ಚೀಲ ತಂಬ ಅಂತ ಹೇಳುವಾಗ ಅವ ತರಲಿಲ್ಲ ಯಾರು ಫೋನ್ ಮಾಡಿದ್ನಲ್ವಾ ಯಾರು ಮಾಡಿದ್ರು ಓದತ್ತಾಗ ಫೋನ್ ಮಾಡ್ತೀನಿ ಹೇಳ್ತಾರೆ ಇನ್ನೇನು ಇಲ್ಲಿ ಹುಡ್ಜಿಗೆ ತರಿಸಿ ನಾವು ಮಾಡ್ತೀನಿ ಬಡಿಗೆ ನಿಡ್ಬೇಕಲ್ಲಿ ಇಲ್ಲ ಇಲ್ಲ ನೀನ್ ಒಬ್ಬಗೆ ಕುಂದ್ರ ದೊಡ್ಡ ದೊಡ್ಡ ಮಗಳ ಹೆಂಡ್ತಿ ಏನಂತ ಗಂಡ ಹೆಂಡತಿ ಮಗಳಾದ್ರಿದ್ದೀವಪ್ಪ. ಅದೇ ಮತ್ ದೊಡ್ಡ ಮಗಳ ದೊಡ್ಡ ಮಗಲ ಎಷ್ಟಿಗೆ ನಿನ್ ಮಗಳಿಗೆ ಏನಾರು ಹೇಳಂಗಿತ್ರ ಹೇಳ ಇವಾಗ. ಏನು ಹೇಳ್ಬೇಕಪ್ಪ ನಿನಗೆ ಹೇಳ್ಬೇಕು ನೋಡು ಆಯ್ತು ವಿಡಿಯೋ ಮಾಡೀನಿ ಕಟ್ ಮಾಡಂದ ಮದುವಂತರ ಆಗ್ರಪ್ಪ ಚೆನ್ನಾಗಿ ಯಾವುದೇ ಇರಲಿ ಕಟ್ ಮಾಡಂದ ಬಂದಿಲ್ಲ ಕರೆಕ್ಟ್ ಚೆನ್ನಾಗಿ ಬಂದ